ಮನೆಯ ನಡೆಸುವಳು ಸೊಸೆಯು ಬೇಕು ಇವಳ ಹಾಗೆ ಎನಿಸುಗೊಳದವಳು ಸೌಟು ಹಿಡಿದ ಕೈಗಳಲ್ಲಿ ಸಾಕ್ಷಿ ಹುಡುಕುವಳು ತಪ್ಪು ಮಾಡೋ ಚೋರರನ್ನು ಪತ್ತೆ ಮಾಡುವಳು ಪ್ರತಿಭಾ ಪ್ರತಿಭಾ ನಮ್ ಪತ್ತಿದಾರಿ ಪ್ರತಿಭಾ 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 ನಮ್ ಪತ್ತಿದಾರಿ ಪ್ರತಿಭಾ. ಮನೇಲಿ ಎಲ್ಲರೂ ಏನೇನೋ ಮಾತಾಡುವಾಗ ತಕ್ಷಣ ನೆನಪಾಯ್ತು ಇವತ್ತು ನಮ್ಮ ಅದಿತಿ ಬರ್ಡೇ ಅಲ್ವಾ ಅಂತ. ಆದರೆ ಅದಿತಿ ಬರ್ಡೇನೇ ಮರ್ತೋಗ್ಬಿಟ್ಟಿದ್ದೀರಾ. ಯಾರು ವಿಶ್ ಮಾಡಬೇಡಿ, ಸಂಜೆ ಸರ್ಪ್ರೈಸ್ ಪಾರ್ಟಿ ಕೊಡೋಣ ಅಂತ ನಾನೇ ಹೇಳಿದೆ. ಅವ್ರಿಗೊಂದು ಸ್ವೀಟ್ ಶಾಕ್ ಕೊಡೋಣ. ಓಕೆ, ದಿಸ್ ಇಸ್ ಆಪರೇಷನ್ ಅದಿತಿ. ಓಕೆ. ಆದರೆ ಇದು ಗೊತ್ತಿಲ್ಲದೆ ಅದಿತಿ ಆ ಕೆಲಸದೋಳು ಚಿನ್ನವನ್ ಬರ್ಡೇ ನಿಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಅವಳಿಗಿಂತ ಕಡೆ ಆಗೋದ್ನಲ್ಲ. ನಾನು ಅಜಯ್ ಜೊತೆ ಚಂದ್ರಪ್ಪ ಅವ್ರ ಮನೆಗೆ ಹೋದೆ. ಸುಳ್ಳು ಹೇಳಿದೆ. ನನ್ನ ಹೆಸರು ಶರ್ಮಿಳಾ ಅಂತ. ಅವ್ರ ಪರಿಸ್ಥಿತಿ ನೋಡಿ ಅಯ್ಯೋ ಅನ್ನಿಸ್ತು. ಆದರೆ ಅವರು ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ಹೇಳಿದ್ರು. ತಲೆ ಕೂದಲೆಲ್ಲ ಹೋದ್ರು. ಚಂದ್ರಪ್ಪ ಅವ್ರಿಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಆದರೆ ಅಜಯ್ ಏನಾಯ್ತಕ್ಕ? ಗಂಗಾ ಜಲ ಸಪ್ಲೈ ಮಾಡ್ತಿದ್ದು ಇವರೇ ತಾನೆ? ಹೌದು, ಅವರೇ ಸಪ್ಲೈ ಮಾಡ್ತಿದ್ದಿದ್ದು. ಹಾಗಿದ್ರೆ ಇವ್ರನ್ನ ಈಗಲೇ ಅರೆಸ್ಟ್ ಮಾಡಬೇಕು. ಇಲ್ಲ ಅಜಯ್, ಅವ್ರು ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಾರೆ. ಅವ್ರು ಕೊಲೆ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಹೇಗೆ ಸಾಧ್ಯ ಅಕ್ಕ? ನಿಮ್ಮ ಹತ್ರ ಒಳ್ಳೆಯವ್ರ ಥರ ನಾಟಕ ಆಡಿರಬೇಕು. ಇಲ್ಲ ಅಜಯ್, ಅವ್ರು ತುಂಬ ಪಾಪದವ್ರ ಥರ ಇದ್ದಾರೆ. ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಬೇರೆ ಇದೆ. ಯಾರು ಅಷ್ಟು ಸುಲಭ ತಪ್ಪು ಒಪ್ಕೊಳ್ಳಲ್ಲ ಅಕ್ಕ. ತೀರ್ಥ ಕೊಡ್ತಿದ್ದು ಇವರೇ ಅಂದಮೇಲೆ ವಿಷ ಹಾಕಿದ್ದು ಇವರೇ. ಅಕ್ಕ, ನನಗೆ ಮೇಲಿಂದ ಆರ್ಡರ್ ಬರ್ತಾ ಇದೆ ಸಸ್ಪೆಕ್ಟ್ನ ಅರೆಸ್ಟ್ ಮಾಡಬೇಕು ಅಂತ. ಅಕಸ್ಮಾತ್ ನಾನು ಅರೆಸ್ಟ್ ಮಾಡಿಲ್ಲ ಅಂದರೆ ಬೇರೆಯವ್ರು ಅರೆಸ್ಟ್ ಮಾಡ್ತಾರೆ. ಪ್ಲೀಸ್ ಅಜಯ್, ನನ್ನ ಮಾತು ಕೇಳು. ವಯಸ್ಸಾದ ನಿರಪರಾಧಿಗಳಿಗೆ ತೊಂದರೆ ಕೊಡಬೇಡ. ನಂಗೆ ಒಂದು ಚಾನ್ಸ್ ಕೊಡು. ನಾನು ಚಿದಾನಂದ ಮೂರ್ತಿ ಅವ್ರ ಮನೆಗೆ ಹೋಗಬೇಕು. ಅಲ್ಲಿ ಹೋಗಿ ಏನು ಮಾಡ್ತೀರಾ? ಕಂಡಿಡಿತೀನಿ. ಖಂಡಿತ ಈ ಕೊಲೆ ಚಂದ್ರಪ್ಪ ಅವ್ರು ಮಾಡಿಲ್ಲ, ಬೇರೆ ಯಾರ್ದೋ ಕೈವಾಡ ಇರಬೇಕು. ಇವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ. ಇವತ್ತು ನನ್ನ ಕೈಗೆ ಸರಿಯಾಗಿ ಸಿಕ್ಬಿಟ್ಟಿದ್ದಾರೆ. ಡ್ಯೂಟಿ ಹೆಸರಲ್ಲಿ ಇವನು, ದೇವಸ್ಥಾನದ ಹೆಸರಲ್ಲಿ ಪ್ರತಿಭಾ. ಚೆನ್ನಾಗಿದೆ. ಇವತ್ತು ನಿಜವಾಗ್ಲೂ ಹುಡ್ದಬ್ಬ ಆಯಿತು ನಂದು. ಮಾಡ್ತೀನಿ ಇವರಿಬ್ಬರಿಗೂ. ನಾನು ಚಿದಾನಂದ ಮೂರ್ತಿಯವ್ರ ಮನೆಗೆ ಹೋಗಬೇಕು. ಅಕ್ಕ, ನಾನು ಇವಾಗ ಯಾವ ಬ್ಲ್ಯಾಕ್ ಮೇಲೂ ಮಾಡ್ತಿಲ್ಲ, ಅಲ್ಲಿಗೆ ಹೋಗಿ ಅಂತಲೂ ಹೇಳ್ತಿಲ್ಲ. ಗೊತ್ತು, ಆದರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು. ಬಸ್ ನೀನೊಂದು ಕೆಲಸ ಮಾಡು. ಚಂದ್ರಪ್ಪ ಅವರು ಯಾರ್ಯಾರಿಗೆ ಗಂಗಾಜಲ ಸಪ್ಲೈ ಮಾಡ್ತಿದ್ರೋ ಅವರೆಲ್ಲ ಇವಾಗ ಹೇಗಿದ್ದಾರೋ ವಿಚಾರಿಸು. ಹಾಂ, ಮುಖ್ಯವಾಗಿ ಚಿದಾನಂದ ಮೂರ್ತಿ ಅವ್ರ ಮನೇಲಿ ಕೆಲಸ ಮಾಡ್ತಿದ್ದ ಮಂಗಳ, ಅವಳೆಲ್ಲಿದ್ದಾಳೋ ಕಂಡಿಡಿ. ಸರಿ ಅಕ್ಕ, ನಾನು ಪತ್ತೆ ಮಾಡ್ತೀನಿ. ಆದರೆ ನಮಗೆ ಸಮಯ ತುಂಬ ಕಮ್ಮಿ ಇದೆ. ಲೇಟ್ ಆಯಿತು ಅಂದರೆ ನಾನು ಚಂದ್ರಪ್ಪನೇ ಅರೆಸ್ಟ್ ಮಾಡಬೇಕಾಗತ್ತೆ. ಸರಿ ಅಕ್ಕ, ನೀವು ಈ ಗಾಡೀಲಿ ಹೋಗಿ ಚಿದಾನಂದ ಮೂರ್ತಿ ಮನೆಗೆ ಡ್ರಾಪ್ ತಗೊಳ್ಳಿ. ಮತ್ತೆ ನಿನಗೆ ಗಾಡಿ? ನಂಗೆ ಸ್ಟೇಷನಿಂದ ಗಾಡಿ ಕಳಿಸ್ತಾರೆ. ಸರಿ, ಓಕೆ, ಬನ್ನಿ. ಚಿದಾನಂದ ಮೂರ್ತಿ ನಾನು ಮನೆಗೆ ಹೋಗಿದ್ದಲ್ಲ, ಇವ್ರನ್ನಲ್ಲಿ ಡ್ರಾಪ್ ಮಾಡಿಬಿಡಿ. ಅರ್ಚಕ್ರೆ, ಯಶೋದ, ಈ ಕೆಲಸ ಎಲ್ಲ ಯಾಕಮ್ಮ ನೀ ಮಾಡೋಕ್ಕೆ ಹೋಗ್ತೀಯಾ? ಪರವಾಗಿಲ್ಲ ಮಾವ, ನಾನು ಆರಾಮಾಗೇ ಇದ್ದೀನಿ. ಆ ಮನೇಲೇನೋ ಸುಳ್ಳು ಹೇಳಿದೆ, ನಂಬಿಬಿಟ್ರು. ಈ ಮನೇಲಿ ಏನು ಹೇಳೋದು ಗೊತ್ತಾಗ್ತಿಲ್ವೇ? ಈ ಕೆಲಸ ನನ್ನ ಕೈಯಿಂದ ಆಗುತ್ತಾ ದೇವ್ರೆ? ಎಕ್ಸ್ಕ್ಯೂಸ್ ಮೀ. ಯಾರು ನೋಡಮ್ಮ? ಹಾಂ,
ಹೆಸರು ಯಶೋಧ, ಮನೆ ದೊಡ್ಡ ಸೊಸೆ. ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ಬೇಕಿತ್ತು? ಮನೆ ಬೇಕಿತ್ತು. ನಾನು ಟಿವಿ ಚಾನೆಲ್ನಿಂದ ಬಂದಿದ್ದೀನಿ. ಏನು, ನೀವು ಟಿವಿ ಅವರಾ? ಹೌದು, ನಾನು ಚಾನೆಲ್ನಿಂದ ಬಂದಿದ್ದೀನಿ. ನಮ್ಮ ಚಾನೆಲಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಊರಲ್ಲಿರೋ ಹಳೆ ಮನೆಗಳ ಬಗ್ಗೆ. ಸುಮಾರು ಒಂದು 50 ವರ್ಷ ಹಳೇದಾಗಿರ್ಬೇಕು. ಈ ಮನೆ ಅಷ್ಟು ಹಳೇದಲ್ವಾ? ಹಾಂ, ಹೌದೌದು. ಯಾಕೆ ನೀವು ನಮ್ಮ ಮನೇಲಿ ಶೂಟಿಂಗ್ ಮಾಡ್ತೀರಾ? ಹೌದು, ನಮ್ಮ ಚಾನೆಲ್ ಅವರು ಈ ಊರಲ್ಲಿರೋ ಹಳೆ ಮನೆಗಳ ಲಿಸ್ಟ್ ಮಾಡಿದ್ದಾರೆ. ಆ ಲಿಸ್ಟಲ್ಲಿ ನಿಮ್ಮ ಮನೆನೂ ಇದೆ. ಅಂದರೆ ನೀವು ನಮ್ಮನ್ನೆಲ್ಲ ಟಿವಿಲಿ ತೋರಿಸ್ತೀರಾ? ಮನೆ ತೋರಿಸ್ತೀವಿ ಅಂದಮೇಲೆ ಮನೆಯವ್ರನ್ನ ತೋರಿಸ್ತಾ ಇರ್ತೀವಾ? ಅಂದರೆ ನಾನು ಟಿವಿಲಿ ಬರ್ತೀರಾ? ಹೌದು. ಛೇ, ನೀವು ಇವತ್ತೇ ಬರಬೇಕಾ? ಯಾಕೆ, ಏನಾಯ್ತು? ಅದು ನಮ್ಮ ಮನೇಲಿ ಒಬ್ರು ಅಜ್ಜಿ ಇದ್ರು, ಅವ್ರು ತೀರ್ಕೊಂಡಿದ್ದಾರೆ. ಇವತ್ತು ಅವ್ರದ್ದು 3ನೇ ದಿನದ ಕರ್ಮ. ಅಯ್ಯೋ, ಶೂಟಿಂಗ್ ಇವತ್ತೇ ಮಾಡಲ್ಲ. ಶೂಟಿಂಗ್ ಮಾಡಬೇಕು ಅಂದರೆ ಕ್ಯಾಮ್ರಾ ಬೇಕಲ್ವಾ? ಇವತ್ತು ಜಸ್ಟ್ ನಿಮ್ಮ ಮನೆ ನೋಡಿ ಶೂಟಿಂಗ್ ಹೇಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ನನ್ನ ಟೀಮ್ ಜೊತೆ ಬರ್ತೀನಿ. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಸ್ವಲ್ಪ ಮನೆ ನೋಡ್ಬೋದಾ? ಯಶೋಧ, ಯಾರಮ್ಮ ಬಂದಿರೋದು? ಅದು ಮಾವ. ನಿನಗೆ ಎಷ್ಟು ಸಲ ಹೇಳಿರೋದು ಹಾಗೆಲ್ಲ ಸೇಲ್ಸ್ ಗರ್ಲ್ ಹತ್ರ ಮಾತಾಡ್ತಾ ನಿಂತ್ಕೋಬೇಡ ಅಂತ? ಮಾವ, ಇವರು ಸೇಲ್ಸ್ನವರಲ್ಲ, ಟಿವಿ ಅವರು. ನಮ್ಮ ಮನೆ ಇಡೀ ಊರಿಗೆ ಹಳೆ ಮನೆ ಅಲ್ವಾ, ಇಲ್ಲಿ ಶೂಟಿಂಗ್ ಮಾಡ್ತಾರಂತೆ ಮಾವ. ಅದು ಅಲ್ಲದೆ ನನ್ನನ್ನು ಟಿವಿನಲ್ಲಿ ತೋರಿಸ್ತಾರಂತೆ. ನನಗೂ ತುಂಬ ದಿನದಿಂದ ಟಿವಿಲಿ ಕಾಣಿಸ್ಕೋಬೇಕು ಅಂತ ಆಸೆ ಇದೆ. ಸರಿಯಮ್ಮ, ಬೇಡ ಅಂತಂದರೆ ಬಸುರಿ ಹೆಂಗಸು ಬೇಜಾರು ಮಾಡ್ಕೋತೀಯ. ತೋರ್ಸು, ಮನೆ ತೋರಿಸು. ಸರಿ ಮಾವ, ಬನ್ನಿ. ಸಾರಿ, ನಿಮಗೆ ತೊಂದರೆ ಕೊಡ್ತಿದ್ದೀನಿ ಅನಿಸುತ್ತೆ. ಅಯ್ಯೋ, ಪರವಾಗಿಲ್ಲ, ನೀವು ಒಳಗಡೆ ಬನ್ನಿ. ಥ್ಯಾಂಕ್ ಯು. ಬನ್ನಿ. ನಾನ್ ತಂದಿರೋದೇ ಚೆನ್ನಾಗಿರೋದು. ಗಿಫ್ಟ್ ಕೊಟ್ಮೇಲೆ ಗೊತ್ತಾಗತ್ತೆ. ಆದ್ರೂ ನಾನ್ ತಂದಿರೋದೇ ಚೆನ್ನಾಗಿರೋದು. ನನ್ ಗಿಫ್ಟ್ ಚೆನ್ನಾಗಿರೋದು. ಸಾಕು ಸಾಕು ಕಿತ್ತಾಡಿದ್ದು. ಇಬ್ರು ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ಅದಿತಿ ಅದಕ್ಕೆ ಗಿಫ್ಟ್ ತರಕ್ ಹೋಗಿದ್ವಿ. ಚೆನ್ನಾಗಿರೋ ತಂದಿದ್ದೀರಾ? ನಾನ್ ತಂದಿರೋದೇ ಅಮ್ಮ ಚೆನ್ನಾಗಿರೋದು. ನನ್ ಗಿಫ್ಟ್ ಚೆನ್ನಾಗಿರೋ. ಅಯ್ಯೋ, ಮತ್ತೆ ಶುರು ಮಾಡಬೇಡಿ, ಸುಮ್ಮನೆ ಇರೋ. ರಾಮ. ರುಕ್ಮಿಣಿ ಅತ್ತೆ, ಬಂದೆ. ಏ ರುಕ್ಕು, ಬಂದೆ ಅತ್ತೆ. ಏನತ್ತೆ? ಪ್ರತಿಭಾ ಇಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾಳೆ. ಹೊರಗಡೆ ಹೋಗಿದ್ದಾಳ? ದಿಶಾನ್ ಕಳಿಸ್ಕೊಡೋ ವ್ಯವಸ್ಥೆ ಮಾಡಬೇಕು. ಮನೆಗೆ ದೊಡ್ಡ ಸೊಸೆ ಅವಳೇ ಇಲ್ಲ ಅಂದ್ರೆ ಹೇಗೆ? ಬೀಗರು ಏನ್ ಅಂದ್ಕೊಳ್ಳೋದಿಲ್ಲ. ನಾನು ಇದೀನಲ್ಲ ಅತ್ತೆ. ಅಯ್ಯೋ, ನೀನ್ ಇಲ್ಲ ಅಂತ ಯಾರು ಹೇಳಿದ್ರು? ಅವಳು ಇರಬೇಕು. ಎಲ್ಲಿ ಹೋಗಿದ್ದಾಳೆ, ಯಾವಾಗ ಬರ್ತಾಳೆ? ಅವ್ರು ಇಷ್ಟ ಬೇಗ ಬರಲ್ಲ ಅಜ್ಜಿ. ಅವಳನ್ನ ಕಾಯ್ತಾ ಹೋದ್ರೆ ದಿಶಾ ಇವತ್ತು ಅವಳು ಗಂಡನ ಮನೆಗೆ ಹೋದಾಗೆ. ಏ, ಏನೇ ಹೇಳ್ತಾ ಇದೀಯ ನೀನು? ಅವಳು ಬೇಗ ಬರಲ್ಲ ಅಂತ ನಿನಗೆ ಹೇಳಿ ಹೋಗಿದ್ದಾಳ? ಇಲ್ಲ ಅಜ್ಜಿ, ಆದರೂ ನನಗೆ ಗೊತ್ತು ಅವ್ರಿಗೆ ಹೊರಗಡೆ ತುಂಬ ಕೆಲಸ ಇದೆ. ಆ ಕೆಲಸ ಎಲ್ಲ ಮುಗಿಸಿ ಬರೋದಕ್ಕೆ ತುಂಬ ಲೇಟ್ ಆಗತ್ತೆ. ಏನೇ ಅವ್ರಿಗೆಲ್ಲ ಗೊತ್ತಾಗಿರುವಾಗಿದೆ. ನೀನೇನಾರು ಹೇಳ್ದ? ನೀನೇನು ಲೂಸಾ? ನಾನು ನಿನ್ನ ಜೊತೆ ತಾನೇ ಬಂದಿದ್ದೆ ಗಿಫ್ಟ್ ತರಕ್ಕೆ. ಏನಂತೆ ಅವ್ರದ್ದು? ಏನಿಲ್ಲ ಜಿ, ಪ್ರತಿಭಾತ್ಗೆ ದೇವಸ್ಥಾನಕ್ಕೆ ಹೋಗಿದಾರಲ್ಲ, ಇನ್ನೇನು ಬಂದ್ಬಿಡ್ತಾರೆ ಅಂತ ಹೇಳ್ತಿದ್ದೆ. ಇಲ್ಲ, ನಿಮ್ಮ ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿಲ್ಲ. ಮತ್ತಿನ್ನೆಲ್ಲಿಗೆ ಹೋಗಿದ್ದಾಳಮ್ಮ? ನಿಮ್ಮ ದೊಡ್ಡ ಸೊಸೆ ಪ್ರತಿಭಾ ನನ್ನ ತಮ್ಮ ಅಜಯ್ ಜೊತೆ ಊರು ಸುತ್ತಕ್ಕೆ ಹೋಗಿದ್ದಾಳೆ. ಮದುವೆ ಮನೇಲಿ ನಾನು ಗಮನಿಸ್ತಾನೆ ಇದ್ದೆ. ಅಜಯ್ ಯಾವಾಗಲೂ ಅಕ್ಕನಿಂದನೇ ತಿರುಗ್ತಾ ಇದ್ದ. ಇಬ್ರು ಗುಸು ಗುಸು ಅಂತೇನೋ ಮಾತಾಡ್ತಾ ಇದ್ರು. ಈಗ ಸುತ್ತಾಡಕ್ಕೆ ಇಬ್ರು ಜೊತೆಲೇ ಹೋಗಿದ್ದಾರೆ. ಅಕ್ಕ ಪರ್ಚೇಸ್ ಮಾಡಿ ದೊಡ್ಡ ದೊಡ್ಡ ಬ್ಯಾಗ್ಗಳನ್ನ ಹಿಡ್ಕೊಂಡು ಅಜಯ್ ಅವಳ ಹಿಂದೆ ಕೆಲಸ ಒಂಥರ ಸುತ್ತಾಡ್ತಾ ಇದ್ದಾನೆ. ಡ್ಯೂಟಿ ಬಿಟ್ಟು ಪ್ರತಿಭಕ್ಕನ ಜೊತೆ ಪೊಲೀಸ್ ಜೀಪಲ್ಲಿ ಊರೆಲ್ಲ ತಿರುಗ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ಅವನು ಕೆಲ್ಸಕ್ಕೆ ಸೇರಿ 6 ತಿಂಗಳಾಗಿದೆ.
ಈ ಥರ ಎಲ್ಲ ಆದರೆ ಹೇಗೆ? ಅಲ್ಲ, ಅವನೇನೋ ಚಿಕ್ಕವನು, ಬುದ್ಧಿ ಇಲ್ಲ. ಆದರೆ ಈ ಪ್ರತಿಭಕ್ಕಂಗಾದ್ರೂ ಬುದ್ಧಿ ಬೇಡವಾ? ಬನ್ನಿ. ಇವರು ನಮ್ಮ ಮಾವ. ನಮಸ್ಕಾರ. ಅಜ್ಜಿ ಅವಾಗಲೇ ಹೇಳಿದ್ನಲ್ಲ, ಗೌರಮ್ಮ ಅವ್ರಿಗೆ ತುಂಬ ಕೂದಲು ಉದುರಿತ್ತು ಅಂತ ಚಂದ್ರಪ್ಪ ಅವ್ರು ಹೇಳಿದ್ರು. ಈ ಫೋಟೋ ನೋಡಿದ್ರೆ ತಲೆ ತುಂಬ ಕೂದಲಿದೆ. ಓ, ಹಳೆ ಫೋಟೋ ಇರ್ಬೋದು. ಸರಿ ಬನ್ನಿ, ಒಳಗೆಲ್ಲ ನೋಡೋಣ. ಬನ್ನಿ, ಇದು ಅಡುಗೆ ಮನೆ. ಬನ್ನಿ ನೋಡೋರಂತೆ. ಸರಿ, ನಾನು ಬರ್ತೀನಿ. ನನ್ನ ಕೆಲಸ ಎಲ್ಲ ಮುಗೀತು. ನಾಳೆ ಬಂದು ಬಟ್ಟೆ ತೊಳಿತೀನಿ. ನಾಳೆ ಎಷ್ಟೊತ್ತಿಗೆ ಬರ್ತೀಯಾ? ಮಾಮೂಲಿ ಟೈಮು. ಯಾರವರು? ಅವರಾ? ನಮ್ಮ ಮನೆ ಕೆಲಸದವರು. ಯಾಕೆ ಹಾಗೆ ಮಾತಾಡಿದ್ರು? ಅವರಾಗಿ ಬಿಡಿ. ಮುಂಚೆ ಮಂಗಳಮ್ಮ ಅಂತ ಇದ್ರು, ತುಂಬ ಒಳ್ಳೆಯವರು. ಕೆಲಸ ಬಿಟ್ಬಿಟ್ರು. ಯಾಕೆ ಬಿಟ್ರು? ಅಂದರೆ ತುಂಬ ಒಳ್ಳೆಯವ್ರಂದ್ರಲ್ಲ, ಈ ಕಾಲದಲ್ಲಿ ಒಳ್ಳೆಯವ್ರು ಸಿಗೋದು ಕಷ್ಟ, ಅದಕ್ಕೆ ಕೇಳಿದೆ. ಏನೋಪ್ಪ, ನನಗೂ ಗೊತ್ತಿಲ್ಲ. ಅದು ಇದು ದೇವ್ರ ಮನೆ. ಮೇಲೇನಿದೆ? ಮೇಲೆ ಒಂದು ರೂಮ್ ಇದೆ. ಸಾರಿ, ನೀವೇ ಹೋಗಿ ನೋಡ್ತೀರಾ? ನೋ ಪ್ರಾಬ್ಲಮ್, ನಾನು ಹೋಗಿ ನೋಡ್ಕೊಂಬರ್ತೀನಿ. ಹಲೋ, ಒಂದು ಕೆಲಸ ಮಾಡಿ, ಒಂದು ಡೋಸು ಆರ್ಸಿನಿಕ್ ಆಲ್ಬಮ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಆರ್ಸಿನಿಕ್ ಆಲ್ಬಮ್. ಆಮೇಲೆ ಫೋನ್ ಮಾಡಿ. ಯಶೋದ, ಅವ್ನು ಎಲ್ಗಮ್ಮ ಕರ್ಕೊಂಡು ಹೋಗ್ತಾ ಇದ್ದೀಯಾ? ಅದೇ ಮಾವ, ಅಜ್ಜಿ ರೂಮ್ ತೋರು. ಒಳಗೆಲ್ಲ ತೋರಿಸಾಯ್ತಲ್ವಾ? ನೋಡಿ ಇವರೇ, ತಪ್ಪು ತಿಳ್ಕೊಬೇಡಿ, ನೀವು ಶೂಟಿಂಗ್ನವರು ಅಂತ. ಇವತ್ತು ನಮ್ಮ ಮನೇಲಿ ಕಾರ್ಯ ನಡೀತಿದೆ, ನೆಂಟರಿಷ್ಟರೆಲ್ಲ ಬಂದಿದ್ದಾರೆ. ನೀವು ಹೀಗೆ ಓಡಾಡ್ತಿದ್ರೆ ನಮಗೆ ತುಂಬ ತೊಂದರೆ ಆಗುತ್ತಮ್ಮ. ನಿಮ್ಮ ಶೂಟಿಂಗ್ ಇರೋ ದಿವಸ ಬನ್ನಿ ಪ್ಲೀಸ್. ಥ್ಯಾಂಕ್ ಯು. ಒಂದು ಕೆಲಸ ಮಾಡಿ, ಒಂದು ಡೋಸು ಆರ್ಸಿನಿಕ್ ಆಲ್ಬಮ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಆರ್ಸಿನಿಕ್ ಆಲ್ಬಮ್. ಏನೇ ಮಾತಾಡ್ತಾ ಇದೀಯ ನೀನು? ತಲೆ ಏನಾರು ಕೆಟ್ಟಿದೆ ನಿನಗೆ? ನನ್ನ ತಲೆ, ನನ್ನ ಕಣ್ಣು ಎಲ್ಲ ಸರಿಯಾಗೇ ಇದೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನಿಮ್ಮ ಅತ್ತಿಗೆ ನನ್ನ ತಮ್ಮನ ಜೊತೆ ಓಡಾಡೋದು, ಶಾಪಿಂಗ್ ಮಾಡೋದು, ಕಾರಲ್ಲಿ ಸುತ್ತಾಡೋದನ್ನ. ಮಾವ, ನಿಮ್ಮ ದೊಡ್ಡ ಸೊಸೆ ನನ್ನ ತಮ್ಮನ ಜೊತೆ ಯಾಕೆ ಹೀಗೆಲ್ಲ ನಡ್ಕೋತಿದ್ದಾರೆ ಅಂತ ನೀವೇ ಕೇಳ್ತೀರಾ, ಇಲ್ಲ ನಾನೇ ಕೇಳಲ್ಲ? ಛೇ, ಹಾಗೆಲ್ಲ ಮಾತಾಡಬೇಡಮ್ಮ. ನೀನು ಮಾತಾಡಿದ್ರೆ ಕೇಳಿಸ್ಕೊಂಡ್ರೆ ಹಿಂಸೆ ಆಗುತ್ತೆ. ನೀನು ನೋಡಿ, ಸುಳ್ಳು ನಾನು ಹೇಳ್ತಾ ಇಲ್ಲ. ಪ್ರತಿಭಾ ಅಜಯ್ ಜೊತೆ ಹೋಗಿರ್ಬೋದು, ಅವ್ರಿಗೂ ಏನೋ ಕೆಲಸ ಇರ್ಬೋದಲ್ವಾ? ಅದಿತಿ, ಈಗರೆಲ್ಲ ಮನೇಲಿದ್ದಾರಮ್ಮ, ಸ್ವಲ್ಪ ಮೆಲ್ಲಗೆ ಮಾತಾಡು. ಫುಲ್ ಕಟ್ಟಿನ ಬೆಟ್ಟ ಮಾಡಕ್ಕೆ ಹೋಗ್ಬೇಡ. ಇಷ್ಟಕ್ಕೂ ಅಜಯ್ ಜೊತೆ ಅವಳು ಶಾಪಿಂಗ್ ಹೋದ್ರೆ ಏನು ತಪ್ಪು ಹೇಳು? ಸರಿ ಅತ್ತೆ, ಒಪ್ಕೊಂತೀನಿ. ಅವ್ರಿಗೆ ಹೊರಗಡೆ ಹೋಗ್ಬೇಕಿತ್ತು, ಶಾಪಿಂಗ್ ಮಾಡಬೇಕಿತ್ತು, ಬೇರೆ ಕೆಲ್ಸಗಳೆಲ್ಲ ಇತ್ತು. ಅದಕ್ಕೆ ಪ್ರಶಾಂತ್ ಭಾವನ್ ಜೊತೆ ಹೋಗ್ಬೋದಾಗಿತ್ತಲ್ವಾ? ಜೈ ಇದ್ರಲ್ಲ, ಜೈ ಕರೆದಿದ್ರೆ ಬರ್ತಾ ಇದ್ರು, ಅವ್ರ ಜೊತೆಗೆ ಹೋಗ್ಬೋದಾಗಿತ್ತಲ್ವಾ? ಸುಮಂತ್ ಫ್ರೀ ಇದ್ದ, ಅವನ ಜೊತೆಗೆ ಹೋಗ್ಬೋದಾಗಿತ್ತು. ಅಜಯ್ ಜೊತೆನೆ ಯಾಕೆ ಹೋಗ್ಬೇಕು ಅಂತ? ಅದೆಲ್ಲ ಬಿಡಿ, ಮನೇಲೆಲ್ಲ ಬೀಗ್ರಿದ್ದಾರೆ. ಆ ಜವಾಬ್ದಾರಿ ನಾನು ಬೇಡವಾ? ಇವತ್ತೇ ಯಾಕೆ ಹೊರಗಡೆ ಹೋಗ್ಬೇಕು ಅಂತ? ಅದಿತಿ, ನಿಜವಾಗ್ಲೂ ನಿನಗೆ ಹುಚ್ಚು ಹಿಡಿದಿದೆ. ಹುಚ್ಚ? ಯಾರಿಗೋ ಹುಚ್ಚು? ನಿಮಗಲ್ಲ ಅಜ್ಜಿ, ನಿಮಗಲ್ಲ, ನನಗೆ ಹುಚ್ಚಿಡ್ದಿರೋದು. ಯಾಕೆ ಹೇಳಿ? ನಾನು ಸತ್ಯ ಹೇಳ್ತಿದ್ದೀನಲ್ಲ, ಅದಕ್ಕೆ. ಲೋ, ಯಾಕೋ ನಿನ್ನ ಹೆಂಡತಿ ಈಗಾಡ್ತಾ ಇದ್ದಾಳೆ? ನಾನು ಕಣ್ಣಾರೆ ಕಂಡಿದ್ದು ಹೇಳಿದ್ರು ಕೂಡ ನೀವ್ಯಾರು ನಂಬ್ತಾ ಇಲ್ಲ ಅಲ್ವಾ? ಇರ್ಲಿ,
ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕು. ಪ್ರತಿಭಾ ಇಲ್ಲಿಗೆ ಬರಲಿ. ನೀವಿಬ್ರು ಕಾರಲ್ಲಿ ಸುತ್ತಾಡಿದ ಸುಳ್ಳ, ಓಡಾಡಿದ ಸುಳ್ಳ, ಶಾಪಿಂಗ್ ಮಾಡಿದ ಸುಳ್ಳ ಅಂತ ನಾನೇ ಕೇಳ್ತೀನಿ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಯಾಕೆ ಹೇಳಿದ್ರಿ ಅಂತಾನು ಕೇಳ್ತೀನಿ. ಅದನ್ನ ನಾನು ಹೇಳ್ತೀನಿ. ನಾನು ಪ್ರತಿಭಾಕ ಎಲ್ಲಿಗೆ ಹೋಗಿದ್ವಿ ಅಂತ ನಾನು ನಿಂಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀನು ನಂಗೆ ಒಂದು ವಿಷಯ ಹೇಳಬೇಕು. ಕೇಳೋ, ಅದೇನು ಕೇಳ್ತೀಯ ಕೇಳೋ. ನಾನೇನು ಭಯ ಪಡಲ್ಲ. ಭಯ ಪಡೋದಕ್ಕೆ ನಾನು ನಿನ್ನ ಥರ ಪ್ರತಿಭಕ್ಕನ ಥರ ಕದ್ದು ಮುಚ್ಚಿ ಯಾವ ಕೆಲಸನೂ ಮಾಡಿಲ್ಲ. ನೀನು ನಮ್ಮನ್ನು ಫಾಲೋ ಮಾಡ್ತಾ ಇದ್ದೀಯಾ? ಅಜಯ್, ಸಾಕು, ಸುಮ್ಮನೆ ಇರೋ. ಎಲ್ಲರಿದ್ರಿಗೆ ನಿಮ್ಮ ಅಕ್ಕನ ಮರ್ಯಾದೆ ತೆಗಿತಿದ್ಯಾ? ಅಮ್ಮ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೇಳಕ್ಕ, ನೀನು ನಮ್ಮನ್ನು ಫಾಲೋ ಮಾಡ್ತಾ ಇದ್ದೀಯಾ? ನಾನು ಸತ್ಯ ಹೇಳಿದ್ಮೇಲೆ ಇಷ್ಟೊತ್ತು ರಂಪಾಟ ಮಾಡ್ದಲ್ಲ, ಅದಕ್ಕೆಲ್ಲ ಖಂಡಿತವಾಗ್ಲೂ ಪಶ್ಚಾತ್ತಾಪ ಪಡ್ತೀಯಾ? ಯಾರು? ನಾನಲ್ಲ ಕಣೋ. ನೀನು ನಿನ್ನ ಪ್ರತಿಭಕ್ಕ ಪಶ್ಚಾತ್ತಾಪ ಪಡಬೇಕಾಗಿರೋದು. ಸರಿ, ಊರೆಲ್ಲ ಸುತ್ತಿ ಅಷ್ಟೊಂದು ಶಾಪಿಂಗ್ ಮಾಡ್ತೀಯಲ್ಲ, ಎಲ್ಲಿ ಅದಲ್ಲ? ಯಾರಿಗೋ ಕೊಟ್ಟೆ? ನನಗೆ. ಓ, ಪ್ರತಿಭಾ ಬದಲಲ್ಲ. ನಡೀರಿ, ಬೀಗರಿಗೆ ಊಟಕ್ಕೆ ರೆಡಿ ಮಾಡಿ. ಅಜ್ಜಿ, ಅಡುಗೆ ಎಲ್ಲ ರೆಡಿ ಇದೆ, ಏನು ಟೆನ್ಷನ್ ಮಾಡ್ಕೋಬೇಡಿ. ಊಟಕ್ಕಿನ್ನ ಟೈಮ್ ಇದೆ. ಹೌದಾ? ಹಾಗಿದ್ರೆ ಸರಿ. ಅದಿತಿ, ಯಾಕೊಂದು ಸಣ್ಣ ವಿಷಯನ ಇಷ್ಟು ದೊಡ್ಡದು ಮಾಡ್ತಿದ್ಯಾ? ನಿನ್ಗೊಂದು ಸಣ್ಣ ಸರ್ಪ್ರೈಸ್ ಇತ್ತು. ನಾವೆಲ್ಲ ಸರ್ಪ್ರೈಸಾ? ನನಗ? ನೀವೇ ನನಗೆ ಸರ್ಪ್ರೈಸ್ ಕೊಡೋದು. ಪ್ರತಿಭಾ ಅಂತ ಈ ಮನೆಯವರೆಲ್ಲ ನಿಮ್ಮ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ರಲ್ಲ, ಅವರಿಗೆ ಇದು ನಿಜವಾದ ಸರ್ಪ್ರೈಸ್. ಅದಿತಿ, ನೋಡು, ನಿನ್ನ ಬರ್ತ್ಡೇಗೆ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದವರು ನಮಗೂ ಹೇಳಿದ್ರು, ಯಾರು ಅದಿತಿಗೆ ವಿಶ್ ಮಾಡಬೇಡಿ, ಸಾಯಂಕಾಲ ಸರ್ಪ್ರೈಸ್ ಪಾರ್ಟಿ ಕೊಡೋಣ ಅಂತ. ಆದ್ರೆ ನೀನು ಹೌದು ಅದಕ್ಕೆ, ನಾವೆಲ್ಲ ಬೆಳಗ್ಗೆನೆ ವಿಶ್ ಮಾಡಬೇಕು ಅಂತ ಇದ್ವಿ. ಪ್ರತಿಭಾ ಅದಕ್ಕೇನೆ ಸರ್ಪ್ರೈಸ್ ಇರಲಿ, ವಿಶ್ ಮಾಡೋದು ಬೇಡ ಅಂತ ಹೇಳಿದ್ರು. ನೀವು ಸುಮ್ಮನೆ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಬಿಟ್ರಿ. ಹೌದು ಮಾದೇವಿ, ಅವಳು ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದಾಳೆ. ಆ ಸರ್ಪ್ರೈಸ್ ವಿಷಯ ನನಗೂ ಗೊತ್ತಿತ್ತು. ನೋಡೆ, ಅದಕ್ಕೂ ಸಾಕ್ಷಿ ಬೇಕಲ್ವ ನಿನಗೆ? ಅಲ್ಲೇ ಇದೆ ನೋಡು. ನೀನ್ ಜಯಂತ್, ಸಾರಿ ಅದಿತಿ, ನಿನಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ. ಈಗೆಲ್ಲ ಆಗುತ್ತೆ ಅಂದ್ಕೊಳ್ಳಿಲ್ಲ. ಮೆನಿ 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 ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬರ್ಡೇ ದಿವಸ ಯಾರಾದರೂ ಹೀಗೆ ಡಲ್ಲಾಗಿರ್ತಾರಾ? ಚೇರಪ್. ಹ್ಯಾಪಿ ಬರ್ಡೇ ಅದಕ್ಕೆ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಕ್ಕ, ನಮ್ಮ ಆಫೀಸರ್ ಫೋನ್ ಮಾಡ್ತಾ ಇದ್ದಾರೆ. ಚಂದ್ರಪ್ಪನ್ ಯಾಕಿನ್ನ ಅರೆಸ್ಟ್ ಮಾಡಿಲ್ಲ ಅಂತ. ನಾನು ಹೇಳ್ದೆ ತಾನೆ, ಚಂದ್ರಪ್ಪ ಅವ್ರು ಯಾರ್ಯಾರು ಗಂಗಾಜಲ ಸಪ್ಲೈ ಮಾಡ್ತಿದ್ದಾರೋ ಅವರೆಲ್ಲ ಇವಾಗ ಹೇಗಿದ್ದಾರೆ ಅಂತ ತಿಳ್ಕೊ ಅಂತ. ವಿಚಾರ ಸಾಯ್ತಕ್ಕ, ಯಾರ ಮೇಲೆ ಯಾರಿಗೂ ಏನೂ ಆಗಿಲ್ಲ. ಹಾಗಾದ್ರೆ ನಾವು ಸರಿಯಾದ ದಾರಿಯಲ್ಲೇ ಇದೀವಿ. ಅದು ಹಾಗಲ್ಲ ಏ ಅಕ್ಕ. ಪ್ರತಿಭಾ, ಏನಾಯ್ತಲ್ಲಿ? ಜಯಂತ್ ಯಾಕೆ ಅವಳು ಹೊಡೆಯೋದಕ್ಕೆ ಹೋದ? ಆ ತಂದಿರೋ ವಸ್ತುಗಳೆಲ್ಲ ಯಾಕೆ ಕೆಳಗಡೆ ಬಿಸಾಕ್ತ? ನನಗೆ ಅರ್ಧಂಬರ್ಧ ಅರ್ಥ ಆಯ್ತು. ಏನಾಯ್ತು? ಏನೂ ಆಗಿಲ್ಲ ಅಜ್ಜಿ, ನಾನು ಹೇಳ್ತೀನಿ ಬನ್ನಿ. ಅಕ್ಕ, ಏ, ಅವಳು ನನಗೆ ಏನೋ ಹೇಳ್ಬೇಕು ಅಂತ ಇದ್ದಾಳೆ. ನೀನೇನ ಅಂತೀಯ? ಬಾ, ನೀನ್ ನನಗೆ ಹೇಳು. ಅಷ್ಟೇ ಆಗಿದ್ದಜ್ಜಿ, ನಿಮಗೆ ಗೊತ್ತಲ್ಲ ಅದಿತಿ ಬಗ್ಗೆ. ಇಷ್ಟನಾ? ಇದಕ್ಕ ಹಾಗಾಡ್ತಾಳೆ? ಸರಿ ಸರಿ, ದಿಶಾನ್ ಕಳಿಸ್ಬೇಕಲ್ಲ, ನಿನ್ ಕೆಲಸ ನೋಡು. ಸರಿ ಅಜ್ಜಿ. ಚಿನ್ನಮ್ಮ, ಇದೆಲ್ಲ ಆಮೇಲೆ ಮಾಡ್ಕೊಳ್ಳಿ.
ಸಂಜೆ ಕೇಕ್ ಮಾಡಬೇಕು. ಐಟಮ್ಸ್ ಎತ್ತಿಡಿ, ನಾನು ಬರ್ತೀನಿ. ಸರಿ ಅಕ್ಕ. ಅಯ್ಯೋ, ಏನಿದು ಇಷ್ಟೊಂದು ಬುಕ್ಸ್ ಇದೆಯಲ್ಲ? ಇದರಲ್ಲಿ ಕೂದಲು ಯಾವ್ಯಾವ ಕಾರಣಕ್ಕೆ ಉದುರಬಹುದು ಅಂತ ಯಾವ ಬುಕ್ಕಲ್ಲಿರುತ್ತೆ? ಅನಾಟಮಿ ಇದರಲ್ಲಿರಲ್ಲ ಅನಿಸುತ್ತೆ. ಇದರಲ್ಲಿರ್ಬೋದು. Causes for hair fall.